ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಒತ್ತಕ್ಷರ ಪದಗಳನ್ನು ಓದೋಣ. ದಿನವೆಲ್ಲ, ಲಾಗೆ ಲಾವತ್ತು, ದಿನವೆಲ್ಲ ಇದೇನು ನೋಡಿದೆ. ಮುಚ್ಚಿ, ಇದು ಟು, ಇಲ್ಲಿ ಚೀಗೆ ಚಾವತ್ತು, ಮುಚ್ಚಿಟ್ಟು, ಮುಚ್ಚಿಟ್ಟು. ಇದು ಸಜ್ಜಾತಿಯ, ಯಾಕೆ ಅಂತಂದರೆ ಚೀಗೆ ಚಾವತ್ತು, ಟಾಗೆ ಟಾವತ್ತು, ಅದರಿಂದ ಅದೇ ಅಕ್ಷರದ ಒತ್ತಕ್ಷರಗಳಿವೆ, ಅದರಿಂದ ಇದು ಸಜಾತೀಯ. ಮುಚ್ಚಿಟ್ಟು. ಹಾಗೆ ನಿಲ್ಮನೆಯನ್ನು, ಲಾಗೆ ಮಾವತ್ತು, ನಿಲ್ಮನೆಯನ್ನು. ಇದೇನಾಯಿತು ವಿಜಾತಿಯ, ಯಾಕೆಂತಂದರೆ ಲಾಗೆ ಮಾವತ್ತಕ್ಷರ ಇದೆ. ನಿಲ್ಮನೆಯನ್ನು. ಇಲ್ಲಿ ಲಾಗೆ ಲಾವತ್ತಕ್ಷರನೇ ಇದೆ, ಅದು ಇದು ಆಕಾರ ಬೇರೆ ಇದೆ. ಲಾಗೆ ಲಾ ಬರೆದಿಲ್ಲ, ಆಯಿತಾ. ಇದರ ಒತ್ತಕ್ಷರ ಬೇರೆ ಇದೆ. ಇಲ್ಲಿ ಚರಿತ್ರೆ ಇದೆ, ತೇಗೆ ರಾವತ್ತು, ಚರಿತ್ರೆ ಇದೆ. ಇದು ಸಂದೇಹವಿಲ್ಲ, ಲಾಗೆ ಲಾವತ್ತು, ಸಂದೇಹವಿಲ್ಲ. ನಂತರ ಪೂರ್ತಿಯಾಗು, ಇಲ್ಲಿ ಅರ್ಕಾವತ್ತು ಬಂದಾಗ ರಾವತ್ತಕ್ಷರ ಮೊದಲು ಹೇಳಿ ನಂತರ ಈ ಅಕ್ಷರವನ್ನು ಹೇಳಬೇಕು. ಪೂರ್ತಿಯಾಗು. ಇದು ಪಾಗೆ ರಾವತ್ತು, ಪ್ರ ಭಾ ಕೊಂಬು, ಭೂ ಇದು ಮಹಾಪ್ರಾಣಾಕ್ಷರ. ಪ್ರಭು ಶಂಕರ, ಪ್ರಭುಶಂಕರ. ಶಿವರುದ್ರಪ್ಪ, ದಾಗೆ ರಾವತ್ತು, ಪಾಗೆ ಪಾವತ್ತು, ಶಿವರುದ್ರಪ್ಪ. ಇಲ್ಲಿ ಎರಡು ಒತ್ತಕ್ಷರಗಳಿವೆ. ರಾ ಶ ದಿಗೆ ಟ ನಂತರ ರಾವತ್ತು. ಇಲ್ಲಿ ಮೊದಲು ಶ ಉಚ್ಚಾರ, ನಂತರ ಟ ಉಚ್ಚಾರ, ನಂತರ ರ ಉಚ್ಚಾರ. ರ ಒತ್ತಕ್ಷರದ ಉಚ್ಚಾರ. ನೋಡಿ, ರಾಷ್ಟ್ರ ಕವಿ. ಶಿಖರಗಳಲ್ಲಿ, ಪಗೆ ರಾವತ್ತು, ಪ್ರವಾಸ. ನೋಡಿ, ಇಲ್ಲಿ ರ ಒತ್ತಕ್ಷರ ಈ ಚಂದ್ರಾಕಾರದ ಬಂದಾಗ, ಅರ್ಧ ಚಂದ್ರಾಕಾರ ಬಂದಾಗ ಒಟ್ಟಿಗೆ ಉಪಯೋಗಿಸ್ತೇವೆ ನಾವು, ಒಟ್ಟಿಗೆ ಓದ್ತೇವೆ ಪ್ರ. ಆದರೆ ಅದೇ ನಿಮಗೆ ಇಲ್ಲಿ ಅರ್ಕಾವತ್ತು ಬಂದಾಗ, ಈ ಥರ ಅರ್ಕಾವತ್ತು ಬಂದಾಗ ಮೊದಲು ಇದನ್ನು ಓದಿ ನಂತರ ಇದನ್ನು ಓದಬೇಕು. ಪೂರ್ತಿಯಾಗು. ಹಾಗೆ ಇಲ್ಲಿ ಇನ್ನೊಂದು ಪದ ತರ್ಕ. ರ ಅರ್ಕಾವತ್ತು ಮೊದಲು ಹೇಳಿ ನಂತರ ಇದು ತರ್ಕ. ಇದು ಮಹಾಪ್ರಾಣಾಕ್ಷರ ಭಿ, ಇದು ಕೆಗೆ ಶಾವತ್ತು, ಭಿಕ್ಷೆ. ಶೇ ಯಾಕೆ ಇಲ್ಲಿ ಏತ ಬರೆದಿರೋದ್ರಿಂದ ಇದೆರಡರ ಉಚ್ಚಾರದ ನಂತರ ಈಶ್ವರ ಉಚ್ಚಾರ, ಎ ಭಿಕ್ಷೆ. ಇಲ್ಲಿ ಕೊಂಬು, ಇಲ್ಲಿ ತಲೆಕಟ್ಟು ಕೊಟ್ಟು ಇಲ್ಲಿ ಕೊಂಬು ಕೊಟ್ಟಿದ್ರೆ ನೀವಾಗ ಭಿಕ್ಷು ಅಂತ ಓದಬೇಕು, ಆಯಿತಾ. ನಂತರ ಪರಮೋಚ್ಚ, ಪರಮೋಚ್ಚ ಇದು ಚಾಗೆ ಚಾ ಒತ್ತಕ್ಷರ. ನಂತರ ಅತ್ಯುನ್ನತ, ತೋಗೆ ಯಾವತ್ತು, ನಾಗೆ ನಾವತ್ತು, ಅತ್ಯುನ್ನತ. ಇದು ಮೆ ಟಿ ಕು ಲೇ ಶ ನ್. ಇಲ್ಲೇನಾಯಿತು ಟಿಯ ಕೆಳಗೆ ಅರ್ಧ ಚಂದ್ರಾಕಾರ, ಆದ್ದರಿಂದ ಎರಡನ್ನು ಒಟ್ಟಿಗೆ ಓದೋದು. ಮೆಟ್ರಿ. ಇಲ್ಲಿ ಕೂಗೆ ಯಾವತ್ತು, ಕ್ಯೂ ಲೇಷನ್, ಮೆಟ್ರಿಕ್ಯುಲೇಷನ್. ನಿಮಗೆ ಅರ್ಥ ಆಗ್ತದೆ ಅಂದ್ಕೊಳ್ತೀನಿ. ಅಂದರೆ ಮಕ್ಕಳು ಒತ್ತಕ್ಷರಗಳು ಓದಲಿಕ್ಕೆ ಬರೋದಿಲ್ಲ ಅಂತ ಇದ್ದೀರ, ಆದ್ದರಿಂದ ಇದನ್ನು ಮಾಡ್ತಾಯಿದ್ದೀನಿ. ಮತ್ತೊಂದು ಬೋಧಿವಂತ, ದೀಗೆ ಧಾವತ್ತು, ಮಹಾಪ್ರಾಣಾಕ್ಷರ ಒತ್ತಕ್ಷರವಾಗಿ ಬಂದಿದೆ, ಆಗ ಬುದ್ಧಿವಂತ. ಇದು ಮತ್ತೆ ಸಜಾತಿಯ, ಗಾಗೆ ಗಾವತ್ತು, ಇದು ಹಿಗ್ಗುವಿಕೆ. ಇದು ಕೂಡ ಸಜಾತಿಯ, ಡಾಗೆ ಡಾವತ್ತು, ದೊಡ್ಡದಾಗುವಿಕೆ. ದಿವಾನರನ್ನು, ಇದು ಕೂಡ ಸಜಾತಿಯ, ನಾಗೆ ನಾವತ್ತು, ಆದರೆ ಆಕಾರ ಬೇರೆ ಇದಿದೆ, ಅಂದರೆ ಇದು ಸಜಾತಿಯ, ದಿವಾನರನ್ನು. ನಂತರ ಮಂಕುತಿಮ್ಮನ, ಮಾಗೆ ಮಾವತ್ತು, ಇದು ಕೂಡ ಸಜಾತೀಯ. ನಂತರ ನೋಡಿ ಇಲ್ಲಿ
ಶಿಕ್ಷಣ ಇದು ಕಗೆ ಶವತ್ತು ಏನಾಗುತ್ತಾಗ ಶಿಕ್ಷಣ. ಕಗೆ ಶವತ್ತು ಇದು ವಿಜಾತಿ, ಯಾಕಂದರೆ ಕಗೆ ಬೇರೆ ಅಕ್ಷರ ಒತ್ತಕ್ಷರವಾಗಿ ಬಂದಿದೆ. ನಂತರ ಇಲ್ಲಿ ಕಗೆ ಕವತ್ತು ಇದು ಕೂಡ ಸಜಾತಿಯ ಸಹಾಯಕ್ಕೆ. ಮೊದಲು ಸಜಾತಿಯ ಒತ್ತಕ್ಷರ ಪದಗಳನ್ನು ಓದುವುದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ, ನಂತರ ನೀವು ವಿಜಾತಿಯಾಗಿ ಒತ್ತಕ್ಷರಗಳನ್ನು ಪದಗಳನ್ನು ಅಭ್ಯಾಸ ಮಾಡಿ. ಆಗ ನಿಮಗೆ ತುಂಬ ಸುಲಭ ಆಗುತ್ತೆ. ಇವೆಲ್ಲ ನಾನು ಈಗಾಗಲೇ ಸಜಾತಿಯ ವಿಜಾತಿಯ ಪದಗಳ ಒತ್ತಕ್ಷರ ಪದಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಆಯಿತಾ. ಆಸಕ್ತಿ ಇರೋರು ನೋಡಿ. ಬಂಡಿಯಲ್ಲಿ ಇಲ್ಲಿ ಕೂಡ ಲೀಗೆ ಲಾವತ್ತು ಇದು. ಮತ್ತು ಮಂಕುತಿಮ್ಮನ ಕಗ್ಗ ಇದು ಕೂಡ ಗಾಗೆ ಗಾವತ್ತು. ಇದು ಜ್ಞಾಪಕ ಜ್ಞಾಪಕ. ಚಿತ್ರಶಾಲೆ ಮೈಸೂರಿನ. ಕೃತಿಗಳನ್ನು. ನಂತರ ಇಲ್ಲಿ ಐಶ್ವರ್ಯ ಶಗೆ ವಾವತ್ತು, ನಂತರ ಅರ್ಕಾವತ್ತು ಐಶ್ವರ್ಯ. ಹಾಗೆ ಸಂಪತ್ತು ತಾಗೆ ತಾವತ್ತು. ತಿಳಿದುಕೊಳ್ಳುವ ಕೊಂಬು ಇದೆ, ಅದರಿಂದ ಉಚ್ಚಾರ ಕೊಳ್ಳುವ. ನಂತರ ಆಶ್ಚರ್ಯ ಶಗೆ ಚವತ್ತು, ನಂತರ ಅರ್ಕವತ್ತು ಯ ಆಶ್ಚರ್ಯ. ಹಾಗೆ ಉತ್ಸುಕತೆ ತಾಗೆ ಸವತ್ತು ಉತ್ಸುಕತೆ. ಕೊಪ್ಪರಿಗೆ. ಗುಮ್ಮಾಗಿ. ಸುಮ್ಮನೆ. ಬುದ್ಧಿಭ್ರಮಣೆ. ಹುಚ್ಚು. ಸುರಹೊನ್ನೆ. ಸನ್ಯಾಸಿ ನಾಗೆ ಯಾವತ್ತು ಸನ್ಯಾಸಿ. ನೋಡಿ ಇದು ಯಾವತ್ತು, ಇದು ಐವತ್ತು, ಬೇಗೆ ಐವತ್ತು. ಬೈರಾಗಿ ಬೈರಾಗಿ. ಇದು ತಿಕ್ಕಲು. ಇದು ರೂಗೆ ಸವತ್ತು ದಿರ್ಸು. ಆದಮೇಲೆ ಇಲ್ಲಿ ಕೊಂಬಿರೋದ್ರಿಂದ ಓ ದಿರ್ಸು. ಇಲ್ಲಿ ಎರಡು ಒತ್ತಕ್ಷರಗಳಿವೆ. ವ ಸ ಆಯಿತು, ಅದಕ್ಕೆ ತ ಮತ್ತು ರವತ್ತು. ವಸ್ತ್ರ ಮೊದಲು ಇದನ್ನು ಉಚ್ಚಾರ, ನಂತರ ಇದು ವಸ್ತ್ರ. ಹಾಗೆ ಬಟ್ಟೆ ಹಾಗೆ ಟಾವತ್ತು ಬಟ್ಟೆ ಏತ್ವ ಇರೋದ್ರಿಂದ ಈ ಬಟ್ಟೆ. ನಂತರ ಯಥಾಸ್ಥಿತಿ ಇದು ಮಹಾಪ್ರಾಣಾಕ್ಷರ. ಯಥಾಸ್ಥಿತಿ. ಇದ್ದ ರೀತಿ. ಪನ್ನಾಗ. ಸಂಭ್ರಮ ಸಂಭ್ರಮ. ವೀಕ್ಷಕರೇ, ನೀವು ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ ನೋಡಿ, ನಾನು ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಈ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಆಸಕ್ತಿ ಇರುವವರು ನೋಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.